ಸರ್ ಹೇಗೆ ಅನ್ನಿಸ್ತಾ ಇದೆ ಸರ್ ಹೊಸದಾಗಿ ಸೇರ್ಪಡೆ ಆಗಿದ್ದೀರಾ ಜೆ ಡಿ ಎಸ್? ಅಣ್ಣ ಜರ್ಗಣ್ಣ ಆ ಕಡೆ ಒಂದು ಸ್ವಲ್ಪ ಅಲ್ಲಾಡಿಸ್ಬಿಡ್ರಿ. ಈಗ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೀರಾ, ಏನು ಅನ್ನಿಸ್ತಾ ಇದೆ? ನೋಡಿ, ನಾನು JDS ಅಲ್ಲಿ ಇದ್ದೆ, ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ. ಸೇಡನ ನೇತೃತ್ವದಲ್ಲಿ, ನಾನು ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದೆ. ಹಲವಾರು ನಾನು ಗಮನಿಸಿದಾಗ NC-ನವರು 869 ಕೋಟಿ ಅನುದಾನದಿಂದ ನೆರವೇರಿಸಿದೆ. ಯಾರು ಏಕೈಕ ಶಾಸಕರಿದ್ದರೆ ಸೀನಣ್ಣವರು 819 ಕೋಟಿ ಅನುದಾನ ತಂದು ನೆನ್ಮಗಳನ್ನು ಒಂದು ಬ್ಲೂ ಪೆಂಟ್ ರೆಡಿ ಮಾಡೋದು. ಆ ಬ್ಲೂ ಪೆಂಟ್ನ ರೆಡಿ ಮಾಡ್ಕೊಂಡಿದ್ರೆ ಇನ್ನು ಕೆಲವೇ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ. ನೆನ್ಮಂಗ್ಲ ಚಿತ್ರನ ಚೇಂಜ್ ಮಾಡ್ತಾರೆ ನಮ್ಮ ಶಾಸಕರು. ಹಂಗಾಗಿ ಈಗಾಗಲೇ ಹೇಳಿದ್ರು ಭಾಷಣದಲ್ಲಿ, ನೆನ್ಮಂಗ್ಲಕ್ಕೆ ಈಜುಡಿ ತರಬೇಕು, ಒಳಚೆ ಇದು ಕಾವೇರಿ ನೀರು ಬರಬೇಕು, ಮೆಟ್ರೋ ಬರಬೇಕು, ಆಮೇಲೆ ನಮ್ಮೂರಲ್ಲಿ ಚರಂಡಿಗಳು ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ. ಒಂದು ತಿಂಗಳಲ್ಲಿ ನಾವು ಬುದ್ಧಿ ಪೂಜೆ ಮಾಡ್ಕೊಳ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು NC-ನವರಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಸರಿ ಟೌನಲ್ಲಿ ಏನಾದ್ರು BJP ಬಿಟ್ಟು ಕಾಂಗ್ರೆಸ್ ಲೀಡ್ ಕೊಡ್ತೀರಾ? ನೋಡಿ, BJP ಅನ್ನೋದು ಸುಮ್ಮನೆ ಎಲ್ಲ ಮೋದಿ ಯಾರು ಮೋದಿ ನಿಂತ್ಕೊಂಡ್ರೆ ಇಲ್ಲಿ ಮೋದಿ ನಿಂತಿಲ್ಲ ಅಲ್ವಾ? ಇಲ್ಲಿ ನಿಂತಿರೋದು ಭ್ರಷ್ಟ. ಡಾಕ್ಟರ್ ಸುಧಾಕರ್ ಹಿಂದೆ ಕೋವಿಡ್ ಟೈಮಲ್ಲಿ ಕೋಟಿಗಟ್ಟಲೆ ಹೊಡೆದಂಥ ಭ್ರಷ್ಟ ಸುಧಾಕರ್ ನಿಂತಿರೋದಿಲ್ಲ ಅಲ್ವಾ? ಎಣ್ಣೆ ದುಡ್ಡು ಅಂತ ಸುಧಾಕರ್ ನಿಂತಿರೋದು. ಇಲ್ಲಿ ನಮ್ಮ ರಕ್ಷಾರಾಮಯ್ಯರು ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಆಸ್ಪತ್ರೆ ಇದೆ. ಅವರು ಜನ ಸೇವೆ ಮಾಡೋಕ್ಕೆ ಅಂತ ಬಂದಿರೋರು. ಅವ್ರು ನಿಮಗೋಸ್ಕರ ಬಂದಿರೋ ರಕ್ಷಾರಾಮಯ್ಯರಲ್ಲ. ಈಗೆಲ್ಲ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ರಾಮಯ್ಯ ಆಸ್ಪತ್ರೆ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತು. ಹಂಗಾಗಿ ಒಳ್ಳೆ ಯೂತ್ ಹುಡುಗ. ಹಂಗಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಅವ್ರ ಪರವಾಗಿ ನಾವು ರಕ್ಷಾರಾಮಯ್ಯರಿಗೆ ಹಸ್ತದ ಗುರುತಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಬೇಡ್ಕೊಂಡಿದ್ದೀವಿ. ನಮ್ಮ ಮತದ ಬಂಧುಗಳಲ್ಲಿ ಮತ ಕೊಡಬೇಕು ಅಂತ ಹೇಳಿ ನಾನು ಈ ಭಾಗದ ಜನತೆಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ.